ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟನ್ನು ತರಿಸಿದ್ದೀನಿ. ಇದು ಹಗಾರ್ ಅವರ ಎಗ್ ಬಾಯ್ಲರ್ ಮತ್ತು ಪೋಚರನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಡುಗೆ ಮನೆಯಲ್ಲಿ. ಬೆಳಗ್ಗೆ ಟೈಮು ನಾವು ಹಡಾವಿಡಿಲಿ ಮಕ್ಕಳು ಲಂಚ್ ಬಾಕ್ಸು ಮತ್ತು ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸು ರೆಡಿ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಗ್ಯಾಸ್ ಬರ್ನಲ್ಸ್ ಎಲ್ಲನೂ ಫುಲ್ ಆಗಿರುತ್ತೆ. ಆ ಟೈಮಲ್ಲಿ ಎಗ್ ಬಾಯ್ಲ್ ಮಾಡಬೇಕು, ವೆಜಿಟೇಬಲ್ ಸ್ಟೀಮ್ ಮಾಡಬೇಕು ಅಂದಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು ಎಗ್ ಬಾಯ್ಲರಲ್ಲಿ. ಎಗ್ ಬಾಯ್ಲರ್ನ ಮೇನ್ ಯೂನಿಟ್ ಬಂದು ಬಾಯ್ಲಿಂಗ್ ರ್ಯಾಕು, ಎಗ್ ಪೌಚು, ಒಂದು ಟ್ರಾನ್ಸ್ಪರೆಂಟ್ ಲಿಡ್ಡು ಮತ್ತು ಮೆಷರಿಂಗ್ ಕಪ್ಪು, ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಮೇಯ್ನ್ ಬಾಡಿ ಬಂದು SSL ಇದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಡ್ಯೂರೇಬಲ್ ಇದೆ. ಲಿಡ್ ಬಂದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಒಳಗಡೆ ಏನೇ ನಾವು ಕುಕ್ ಆಗ್ತಾಯಿದ್ರು ನೋಡ್ಬೋದು. ಎಲ್ಲನೂ ಬಂದು ಫುಡ್ ಗ್ರೇಡ್ ಮೆಟೀರಿಯಲು, ಸೇಫ್ ಆ್ಯಂಡ್ ಹೈಜಿನ್ ಫಾರ್ ಕುಕ್ಕಿಂಗ್. ಮೆಷರಿಂಗ್ ಕಪ್ಪಲ್ಲಿ ಒಂದು ಸ್ಮಾಲ್ ಪಿನ್ ಥರ ಕೊಟ್ಟಿದ್ದಾರೆ. ಇದು ಯಾಕೆ ಅಂತ ಹೇಳ್ತೀನಿ. ಇದು ಎಗ್ ಪೌಚು. ನೀವು ಡೋಕ್ಲಾ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು, ಆಮ್ಲೆಟ್ ಕೂಡ ಮಾಡ್ಕೋಬೋದು. ಈಗ ನೋಡಿ, ಈ ಮೆಷರಿಂಗ್ ಕಪ್ಪಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಎಗ್ ರ್ಯಾಕನ್ನು ಇಟ್ಕೊಳ್ತಾ ಇದ್ದೀನಿ. ನೀವೇನೇ ಒಂದು ಮಾಡಬೇಕಾದ್ರೂ ಎಗ್ ಪೌಚನ್ನು ಇಡಬೇಕಾದ್ರೂ ಈ ರ್ಯಾಕನ್ನು ಇಟ್ಕೊಂಡೇ ಇಟ್ಕೋಬೇಕಾಗತ್ತೆ, ಅದ ಮೇಲೇ ಹಂಗೆ ಇಡೋಂಗಿಲ್ಲ. ಈಗ ನೋಡಿ, ಇದು ಈ ಥರ ಎಗ್ಗೆ ಆ ಪಿನ್ನಿಂದ ಒಂದು ಸ್ಮಾಲ್ ಹೋಲ್ ಆಗುತ್ತೆ. ಈ ಥರ ಹೋಲ್ ಮಾಡಬೇಕು. ಈ ರೀತಿ ಹೋಲ್ ಮಾಡಿಡೋದ್ರಿಂದ ಎಗ್ ಬೇಗನೂ ಬಾಯ್ಲ್ ಆಗುತ್ತೆ ಮತ್ತು ಯಾವುದೇ ರೀತಿ ಕ್ರ್ಯಾಕ್ ಆಗೋದು, ಒಡ್ಕೊಳ್ಳೋದು ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಬೇಗನೂ ಬಾಯ್ಲ್ ಆಗುತ್ತೆ. ಇದನ್ನು ನೋಡಿ, ಬಾಯ್ಲ್ ಆಗ್ತಾ ಇರೋದು ಕೂಡ ನಾವು ಟ್ರಾನ್ಸ್ಪರೆಂಟ್ ಲಿಡ್ಡಲ್ಲಿ ಆಗಿರೋದ್ರಿಂದ ಹಾಗೆ ನೋಡ್ಬೋದು. ಇದು ಆಗಿದೆ. ಇವಾಗ ನಾನು ಇದನ್ನು ತೆಕ್ಕೊಂಡು ಒಂದು ಬೇರೆ ಬೌಲ್ಗೆ, ತಣ್ಣೀರಿರೋಂಥ ಬೌಲ್ಗೆ ಎಗ್ಗನ್ನು ಹಾಕ್ಕೊಂಡಿದ್ದೀನಿ. ಬಾಯ್ಲ್ ಆಗಿರೋದು ತೋರಿಸ್ತೀನಿ ಆಮೇಲೆ ಹೇಗೆ ಅಂತ, ಮೊಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದರಲ್ಲಿ ನೀರು ಆಗೋಗಿದ್ರೆ ಮತ್ತೆ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು ಸತಿಗೆ ನಾವು 8 ಎಗ್ಗನ್ನು ಬೇಯಿಸ್ಕೋಬೋದು, ಆದರೆ ನಾನು 4 ಬೇಯಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಈ ಪೌಚನ್ನು ನಾನು 2 ಪಾರ್ಟ್ಗೆ ಮಾತ್ರ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ, ಒಂದು ಮೊಟ್ಟೆಗೆ ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ, ಪೆಪ್ಪರು, ಸಾಲ್ಟನ್ನು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಪೌಚ್ಗೆ ಅದನ್ನೇ ಹಾಕ್ತಿದ್ದೀನಿ ನಾನು. ಮತ್ತು ಇನ್ನೊಂದು ಹಾಗೆ ಎಗ್ಗನ್ನು ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಬೇಕಾದರೂ ಹಾಕ್ಬೋದು. ಸೇಮ್ ನೀವು ಆನಿಯನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೆ 4 ಪೌಚ್ಗೂ ಹಾಕ್ಕೋಬೋದು, ಅಥವಾ ಬರೀ ಎಗ್ ಹಾಕೋತೀವಂದರೆ ಹಾಕ್ಕೋಬೋದು. ನಾನಿಲ್ಲೀಗ ಇದ್ರ ಜೊತೆಗೇ ತರಕಾರಿ ಕೂಡ ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಕಡುಬು, ಮೋಮೋಸು ಯಾವ್ದು ಬೇಕಾದರೂ ಮಾಡ್ಕೋಬೋದು ಸ್ಟೀಮಲ್ಲಿ. ಮತ್ತು ಚಿಕನ್ ಕೂಡ ಅಷ್ಟೇ, ಸ್ಟೀಮಲ್ಲಿ ಮಾಡ್ಕೊಳ್ಳೋ ಅಂಥ ಚಿಕನ್ ಆದರೆ ಅದನ್ನು ಕೂಡ ನೀವು ಇದರಲ್ಲಿ ಸ್ಟೀಮ್ ಬಾಕ್ಸಲ್ಲಿ ಮಾಡ್ಕೋಬೋದು ಆರಾಮಾಗಿ. ತುಂಬ ಚೆನ್ನಾಗಿ ಬೇಗ ಆಗುತ್ತೆ. ಮತ್ತು ಬೆಳಗ್ಗೆ ಟೈಮು ನಮಗೆ ಹಡಾವಿಡಿ ಇದ್ದಾಗ ಅಡುಗೆ ಮನೇಲಿ ಈ ರೀತಿ ಒಂದು ಎಗ್ ಏನಾದರೂ ಹಾಕಿ ನೀವು ಇಟ್ಬಿಟ್ರೆ ಅದ್ರ ಪಾಡಿಗೆ ಅದಾಗುತ್ತೆ. ಮತ್ತು ಇದರಲ್ಲಿ ನೀರು ಆಗೋಯ್ತು ಆಟೋ ಕಟ್ ಆಫ್ ಆಗುತ್ತೆ. ಅದೊಂದು ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ. ಮತ್ತು ನೀರೇನಾದರೂ ನಿಮಗೆ ಕಡಿಮೆ ಆಯಿತು ಅಂದರೆ ನೀವು ಮತ್ತೆ ಹಾಕಿ ಮತ್ತು ಎಗ್ ಪೌಚನ್ನು ಇಟ್ಕೊಂಡು ಮೋಮೋಸ್ ಆಗಲಿ, ಕಡುಬು ಆಗಲಿ, ನೀವೇನೇ ಒಂದು ಸ್ವೀಟನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಥವಾ ಬರೀ ನೀವು ತರಕಾರಿ ಯಾವುದಾದ್ರು ಫ್ರೋಝನ್ ಇದ್ರೂ ಅದನ್ನು ಕೂಡ ನೀವು ಈ ಥರ ಸ್ಟೀಮಲ್ಲಿ ಬೇಯಿಸ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಮಕ್ಕಳಿಗಂತೂ ಒಳ್ಳೆ ಇದು ಬೆಳಗ್ಗೆ ಒಳ್ಳೆ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟೈಮ್ ಆಗಲಿ ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಈ ರೀತಿ ಮಾಡ್ಕೋಬೋದು. ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು. ಈ ಥರ ಪ್ರೋಟೀನ್ ರಿಚ್ ಇರೋವಂಥ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಮಕ್ಕಳಿಗೆ. ನೋಡಿದ್ರಲ್ಲ. ಮತ್ತು ಸಿಂಗಲ್ ಸಿಲಿಂಡರ್ ಇರೋವಂಥವ್ರಿಗಂತೂ ತುಂಬಾ ಯೂಸ್ ಆಗುತ್ತೆ. ಬ್ಯಾಚುಲರ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದೆಲ್ಲನೂ ಆದಮೇಲೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಈಸಿ, ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಈಸಿ ಇದೆ. ನಿಮಗೇನಾದರೂ ಈ ಒಂದು ಎಗ್ ಬಾಯ್ಲರ್ ಇಷ್ಟ ಆಗಿದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಬೈ ಮಾಡಿ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.